ವ್ಲಾಗ್ ಹಿಡಿಯೋದು ಕಲ್ತ್ಕೋಬೇಕು ಫಸ್ಟ್. ಇದೇ ನಮ್ದು ಇನ್ವಿಟೇಷನ್ ಕಾರ್ಡ್. ಗೈಸ್ ಹೌದಾ ಗೈಸ್, ಇನ್ವಿಟೇಷನ್ ಕಾರ್ಡ್ ನೋಡ್ಬಿಟ್ಟು ಹಂಗೆ ಹೇಳ್ತಿದಾರೆ ಅವರು. ನಾಮ ಹೆಂಗ್ ಹಾಕ್ಬಿಟ್ಟಿದ್ದಾರೆ. ಬೇಬಿ ನಮ್ ರಿಯಲ್ ನೇಮ್ ಏನು ಅಂತ ತೋರಿಸ್ತೀನಿ ಬನ್ನಿ. ಗೋಳಿ ಮಗ ಅಂತಿರಲ್ಲ, ಅದು ಫ್ಯಾನ್ ಆಗಿರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೋರ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ. ಏನು ಗೊತ್ತಾ, ನಾನು ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಯಾಕಂದರೆ ಸಮ್ ಆಫ್ ರೀಸನ್ಸ್ ಇಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲೆ ಮಾಡ್ತೀನಿ ಗೈಸ್, ಇನ್ಮೇಲೆ ಎಲ್ಲನೂ ಮಾಡ್ತೀನಿ. ನಾನು ಕೂಗಿದಷ್ಟು ನನಗೇನೆ ಪ್ರಾಬ್ಲಮ್ ಅಲ್ಲ. ಸೊ ಅದಕ್ಕೆ ಕೂಗಬಾರ್ದು ಅಂತ ಡಿಸೈಡ್ ಮಾಡಿ ಸೊ ಮುಂದೆ ಹೋಗ್ತಾ ಇರೋಣ. ಸೊ ಹೀಗೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ನಿಮ್ಮ ಸಪೋರ್ಟ್ ಎಲ್ಲ ಇರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಇವತ್ತಿನ ವ್ಲಾಗ್ ಬಂದು ನಮ್ಮ ಮದುವೆ ಇನ್ವಿಟೇಷನ್ ಪೂಜೆ ಮಾಡಿಸ್ಬೇಕು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅಂತ ಈ ವ್ಲಾಗಲ್ಲಿರುತ್ತೆ. ಆ್ಯಂಡ್ ತೇಜು ಕೂಡ ಬರ್ತಾರೆ. ಇನ್ನೇನು ನಾನು ರೆಡಿ ಆಗಬೇಕು, ಅವ್ರು ಬರೋಷ್ಟ್ರಲ್ಲಿ ರೆಡಿ ಆಗ್ತೀನಿ. ಸೊ ಗೈಸ್, ಇವಾಗ ತೇಜು ಎಂಟ್ರಿ ಕೊಟ್ಟರು. ಅಯ್ಯೋ ವ್ಲಾಗ್ ಹಿಡಿಯೋದು ಕಲ್ತ್ಕೋಬೇಕು ಫಸ್ಟ್. ಯಾಕೆ ಏನಾಯ್ತು? ನಾನು ಹಿಡಿದಿಲ್ವಾ ಕರೆಕ್ಟಾಗಿ? ಹಿಡಿದಿಲ್ವಾ? ಒಂಚೂರು ಇಲ್ಲಿ ನನ್ನ ಕೈ ಬಂದ್ಬಿಡ್ತು. ಏನಾಗಲ್ಲ ಗೈಸ್, ಕಲಿತೀನಿ ಗೈಸ್, ಎಲ್ಲಾನು ನಂದಾಗಿ ಎಲ್ಲಾನು ಕಲ್ತ್ಕೊತೀನಿ. ಇವತ್ತೇನ್ ಸ್ಪೆಷಲ್ ಅಂತ ಹೇಳಿದ್ಯಾ? ಹೇಳ್ದ ಗೈಸ್, ಬೆಳಗ್ಗೆ ಹೋಗ್ಬೇಕು ಅನ್ಕೊಂಡಿದ್ದು, ನೈಟ್ ಹೋಗ್ತಾ ಇರೋದು. ಸೊ ತೋರಿಸ್ಬಿಡು ಕಾರ್ಡ್, ಇನ್ವಿಟೇಷನ್ ತೋರಿಸ್. ಸಿಂಪಲ್ ಆಗಿ ಮಾಡ್ಸಿರೋದು ಗೈಸ್, ಸಿಂಪಲ್ ಆಗಲ್ಲ, ಚೆನ್ನಾಗೇ ಐತೆ. ಇದೇ ನಮ್ದು ಇನ್ವಿಟೇಷನ್ ಕಾರ್ಡ್. ಗೈಸ್ ಅಂದ್ರೆ ಫ್ಯಾಮಿಲಿ ಅಷ್ಟೇನೆ ಆಗ್ತಿರೋದು. ಪ್ರಕಾಶ್ ಬ್ರೋ ಪಾಪ 1 hour ಇಂದ ವೇಟ್ ಮಾಡ್ತಾವ್ರೆ. ಎಟ್ಬಿಟ್ಟು ಮಾತಾಡೋ ಬ್ರೋ ಹೊರಟಿದೀನಿ ಬ್ರೋ ಅಂತ. ಇಲ್ಲಿ ನೋಡಿ ಗೈಸ್, ಇವನು ಅವಾಗ್ಲೇ ಮಲ್ಕೊಂಡವನು ಇವನು. ಹೇಯ್ ಲವ್, ಓಯ್ ಎದಳು, ಓಯ್ ಹೋಗೋಣ, ಎದಳಪ್ಪ. ಹಲೋ ಎದಳು, ಹೋಗೋಣ, ಬ್ಲಾಗ್ ಮಾಡ್ತಾ ಇದ್ದೀನಿ, ಎದಳು. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ಡಾಸ್ಟ್. 2 ಸಲ ಹೇಳ್ಸಿದೀನಿ ನಿನ್ನ. ಬಾ, ಕತ್ಲೆ ಆಗೋಗೈತೆ ಗೈಸ್, ಬನ್ನಿ ದೇವಸ್ಥಾನದಲ್ಲಿ ಹೋಗಿ ಸಿಗ್ತೀನಿ. ಎಲ್ಲ ತಗೊಂಡು ಪೂಜೆ ಮಾಡಿಸ್ಬೇಕು, ಬನ್ನಿ. ಹೌದಾ ಗೈಸ್, ಇನ್ವಿಟೇಷನ್ ಕಾರ್ಡ್ ನೋಡ್ಬಿಟ್ಟು ಹಂಗೆ ಹೇಳ್ತಿದಾರೆ ಅವರು. ಚೆನ್ನಾಗಿದ್ಯಾ? ಮದ್ವೆಗೆ ಬರ್ಬೇಕು. ಹೇಳ್ತೀವಿ, ಬ್ಲಾಗ್ ನೋಡಲ್ವ ಯೂಟ್ಯೂಬ್? ಮುಸ್ಲಿಂ ಅನ್ಸ್ಕೊಬಿಟ್ರಂತೆ ಗೈಸ್, ಮಾಸ್ಕ್ ಆಗಿ ಇದು ಹಾಕೊಂಡಿದ್ಕೆ ಧೂಳು ಅಂತ ಹಾಕೊಂಡಿದ್ದ, ಆ ತರ ಡಸ್ಟ್ ಇರುತ್ತಲ್ಲ ಅದಕ್ಕೆ. ಓಕೆ ಬಾಯ್ ಬಾಯ್. ಇವರು ಪ್ರಕಾಶ್ ಪ್ರೋನ ಬಂದು 2 hour ಆಗೈತೆ. 2 hour ಇಂದ ವೇಟ್ ಮಾಡಿರೋದು. ಹುಷಾರ ನಾವ್ ಎಲ್ಲ ವೇಟ್ ಮಾಡಿ ಅಲ್ವಾ ಕುಶಾಲ್? ಸೂಪರ್ ಆಗಿ ಎಲ್ಲ ತೋರ್ಸಿದೀನಿ, ಏನೇನ್ ಮಾಡ್ತಿದ್ದೆ ಎಲ್ಲಾನು. ಇಲ್ಲಿ ನೀವು ಬರೋವರೆಗೂ ಅಂತ 2 hour ಅಲ್ಲ 3 hour ಆಯ್ತು. ಹಾಗಾದ್ರೆ 5:30 ಹೇಳಿದ್ದೀವಿ ನಾವು. ಅಲ್ಗೋಣ ಒಳಗಡೆ ಗೈಸ್. ನೋಡಿ ಪ್ರಕಾಶ್ ಪ್ರೋ ಮತ್ತೆ ತೇಜು ಕುಶಾಲ್ ಟೈಮಿಂಗ್ ಸೆನ್ಸ್ ಇಲ್ಲ ಗೈಸ್. ಎಷ್ಟೋದಿಂದ ವೈಟ್ ಮಾಡ್ತಾ ಇದ್ರಿ, ಇನ್ನ ಬಂದಿರಿ. ಇವಾಗ ಜಸ್ಟ್ ಬಂದಿದ್ದಾರೆ ನೋಡಿ. ಆಲ್ಮೋಸ್ಟ್ ಒಂದು 1 hour ಆಯ್ತಾ? 1 hour ಇಂದ ಕಾಯ್ತಾರದ್ ನಾವು. 5:30 ಸೊ ಬನ್ರಿ ಹೋಗೋಣ ನೋಡ್ರಿ. ಬ್ಲಾಗ್ ಇಂದ ಪೋಸ್ಟ್ ಆಯ್ತು. ಒಳಗಡೆ ಪೂಜೆ ಮಾಡಿಸ್ಬಿಟ್ಟು ಮದ್ವೆ ಗಂಡು ಹೆಣ್ಣ ಮಾಡ್ಬಿಟ್ರೆ ಗೈಸ್. ಮದ್ವೆ ಆದ್ಮೇಲೆ ಗಂಡು ಹೆಣ್ಣಿಗೆ ಏನೋ ಶುರು ಆಯ್ತಿದಂಗೆ ಮದ್ವೆ ಗಂಡು ಹೆಣ್ಣೆ ಈಗ. ಬನ್ನಿ ಗೈಸ್, ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ. ಐಬ್ರೋ ಏನು ಇವ್ರು 1 hour ಆಗುತ್ತೆ ಬರೋದು ಅಂತ ಹೇಳಿದಾಗ ತಾನೇ ನಾನು ನಿಮ್ಮ ಮನೆಗೆ ಇವ್ನು ಎಷ್ಟು ಗಂಟೆಗೆ ಹೇಳಿದ್ರೆ ಗೊತ್ತಾ ಬ್ರೋ? 5:30 ಅಂತ. ಇಷ್ಟೇ ಜನ ಗೈಸ್ ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡ್ಸಕ್ ಬಂದಿರೋದು. ಸಿಂಪಲ್ ಆಗಿ ಮಾಡ್ತಿರೋದಲ್ವಾ ಗೈಸ್. ಕೆಟ್ಟ ದೃಷ್ಟಿ ಆಗಿರೋದೆಲ್ಲ ಹೋಗ್ಲಿ ಅಂದ್ಬಿಟ್ಟು ತಡೆ ಹೊಟ್ಟು ಸ್ಟಾರ್ಟ್ ಮಾಡೋಣ. ಮೇಡಮ್ ಎಲ್ಲಿ ಹೊಡ್ತಿದ್ದೀರಾ?
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪೂಜೆ ಸಾಮಾನ. ಸೊ ತಡೆ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು ಈಗ. ಹೇಳು. ಈಗ ಎರಡು ಎಷ್ಟು? 120 ಇಬ್ರು. ಓಕೆ. ನೀನೇನು ಕೊಡಿಸ್ಕೊತಿದ್ಯಾ? ಹಿಂಗೇನಾಗೈತೆ? ದೃಷ್ಟಿ ಆಗ್ಬಿಟ್ಟಿದೆಲ್ಲ ಕಣ್ಣು ಹಾಕ್ಬಿಟ್ಟಿದೆ. ಪಾಪ ಪ್ರಕಾಶ್ ಬ್ರೋ ನನ್ನ ಕಜಿನ್ಗೆ ಆನೆ ಪ್ಯಾಂಟ್ ಅಂತ ರೇಗಿಸ್ತವ್ರೆ. ಯಾರಿಗೂ ಹೇಳಿದ್ ನೀವು? ಇವ್ರಿಗೇನೆ. ಯಾರಿಗೂ ಅಲ್ಲಿ ತೋರಿಸು. ಯಾರಿಗೆ? ನಾನು ಮಿಸ್ಟರ್ ತೇಜು. ಅವ್ರದ್ದು ಸ್ವಲ್ಪ ಆನೆ, ಇದು ಮರಿ ಆನೆ ಪ್ಯಾಂಟ್, ಇದು ದೊಡ್ಡ ಆನೆ ಪ್ಯಾಂಟ್. ಈಗಿನ ಟ್ರೆಂಡ್ ಎಲ್ಲ ಗೊತ್ತಾಗುತ್ತೆ ಇವ್ರಿಗೆ. ಹಲೋ ಕುಶಾಲ್. ಮಾತಿ ಬೇಡ್ಕೊತಿದ್ದಾಳೆ ಗೈಸ್ ಒಳ್ಳೇದಾಗ್ಲಿ ಅಂತ. ಬಟ್ ಇನ್ನೊಂದೇನಂದ್ರೆ ಅವಳಿಗೆ ಬುದ್ಧಿ ಕೊಡ್ಲಿ ಅಂತ ನಾನು ಬೇಡ್ಕೊತೀನಿ. ಎಲ್ಲ ಇಲ್ಲೇ ಮುಗ್ಕೋಬಿಡ್ರಿ, ದರ್ಶನ ಮಾಡ್ಕೊಬಿಡ್ರಿ. ಕಾಣ್ತೀವಿ ಇಲ್ಲೇ ದರ್ಶನ ಮಾಡ್ಕೊಬಿಡಿ ಗೈಸ್. ಬೈಕೋಬಿಡ್ರಿ ಕಾಣಿಸಿಲ್ಲ ಅಂತ. ಇವನ್ ನೋಡಿ ಯಪ್ಪ, ಇವೆಲ್ಲ ಶೋಕಿಗಳು ಬೇಕಾ? ನೋಡ್ಕೊಂಡು ಇಟ್ಕೊಳ್ಳೋದು ಭಕ್ತಿ, ಅದು ಶೋಕಿ ಅಲ್ಲ. ಭಕ್ತಿ ಇದ್ರೆ ನನ್ನಂಗ್ ಇಟ್ಕೋಬೇಕು. ಈಗ ಇಟ್ಕೋತೀನಿ ನೋಡು. ಪೂಜೆ ಮಾಡಿಸ್ಬೇಕು, ಅದಕ್ಕೋಸ್ಕರ ಇಟ್ಕೊಡ್ಬೇಕು ಇನ್ವಿಟೇಷನ್. ಅದು ವಿಡಿಯೋ ಮಾಡಕ್ ಆಗಲ್ಲ. ಬೈಲಿ ಇಲ್ಲಿ ನೋಡಿ ನಾಮ ಹೆಂಗ್ ಹಾಕ್ಬಿಟ್ಟಿದಾರೆ. ಬೇಬಿ ತರ ಕಾಣಿಸ್ತಾರೆ. ಇಲ್ಲ ಬೊಟ್ಟಿಕ್ಬಿಟ್ಟಿದ್ರೆ ಇವ್ರೆಲ್ಲರೂ ಬೇಬಿ ತರ ಕಾಣಿಸೋರು. ನೀನು ಇವನ್ ಬೇಬಿ, ನಾ ಮೀಸೆ ಬಂದಿರೋ ಬೇಬಿ. ನಾನ್ ಬೇಬಿ ಅಲ್ಲಪ್ಪ, ನನ್ನ ಹುಡುಗ. ಇವ್ರು ಮೀಸೆ ಬಂದಿರೋ ಬೇಬಿ. ಹಿಂಗ್ ನಿಂಕೋ. ಮಕ್ಕ ರೆಡ್ ಕಾಣಲ್ಲ ನಿಂದು. ರೆಡ್ ಆಗಿ ಹೊಳಿಯುತ್ತೆ. ಈಗ ನೋಡಿ ಹೊಳಿತೀವಿ. ಹೌದಾ? ನಾನೇನಿಲ್ಲ, ನಾನ್ ತೇಜ್. ಸಾರಿ ತೇಜ್, ನಾಟ್ ಇವನ್ ತೇಜ್, ನಾನ್ ತೇಜ್. ಬಾ, ಇನ್ವಿಟೇಷನ್ ಇಲ್ಲ. ಸೊ ಗೈಸ್, ಅಲ್ಲಿ ಒಳಗಡೆ ವಿಡಿಯೋ ಮಾಡಕ್ಕಾಗಲ್ಲ. ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್ ಮಾಡು. ಇವರೆಲ್ಲೋ ಹತ್ರ ಇಂದ ನೋಡಿರೋ ತರ ಅನಿಸ್ತಾ ಇದೆ. ಯಾವ್ದ್ರ ಹುಡುಗಿ ಮ್ಯಾಟ್ರ್ ಅಲ್ಲಿ ತಗೊಳಕೊಂಡಿದ್ದೆ ಹಂಗೆ. ಇಂಜಿನಿಯರ್. ಇಂಜಿನಿಯರಿಂಗ್ ಅಲ್ಲ, ನಾನು ಇವಾಗ ಇನ್ಫ್ಲುಯೆನ್ಸರ್. ಅದಕ್ಕೂ ಹಾಕ್ತೀನಿ. ವಾಕ್ ಬರುತ್ತೆ ಗೊತ್ತಾ? ಹತ್ರ ಇಂದ ನೋಡಿರೋ ತರ ಅನಿಸ್ತಾ ಇದೆ. ಹೌದಾ? ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಎಲ್ಲೋ ಆ ಏಟಲ್ ತಗೊಳಕ್ ಪೂರೈಸ್ತವ್ರೆ. ಏನು ದೇವಸ್ಥಾನ ಬಂದ್ಬಿಟ್ಟು ಹಿಂಗೆಲ್ಲ ಮಾಡ್ತಾವಲ್ಲ ಅಂದ್ಬಿಟ್ಟಲ್ಲಿ. ಏನು ಮಾಡಂಗಿಲ್ಲ, ನಮ್ ಕೆಲ್ಸನೇ ಇದಲ್ವಾ. ನೋಡಿ ಗಾಯ್ಸ್ ಯಾವ ತರ ಇದೆ ಮಾ ಫಿಶ್. ಗಾಯ್ಸ್ ಇದು ಯಾವ ಫಿಶ್ ಹೇಳಿ ಸುರಭಿ? ಯಾವ ಫಿಶ್ ಹೇಳಿ ಸುರಭಿ ಅಂದ್ರೆ ಬ್ಲಾಕ್ ಫಿಶ್ ಅಂತ. ನಂಗೆ ಗೊತ್ತಿಲ್ಲ. ಅದು ಆರೆಂಜ್ ಫಿಶ್. ಅದು ಆರೆಂಜ್ ಫಿಶ್. ಅದು ತಿನ್ನೋ ಫಿಶ್. ಅಷ್ಟೇ, ಬ್ಲಾಕ್ ಫಿಶ್ ಒಟ್ನಲ್ಲಿ. ಯಾವಾಗ್ಲೂ ಫೋನಲ್ಲಿ ಅಲ್ಲ ಅದೇನ ಬಿಡೋದೇ. ಎಷ್ಟು ಹುಡುಗಿ ಜೊತೆ ಮಾತಾಡ್ತೀಯ ದೇವಸ್ಥಾನದಲ್ಲಿ? ಎಲ್ಲಾರು ಇರ್ಲಿ ಬರ್ಬಿಡಮ್ಮ, ಎಲ್ಲ ಮರ್ಬಿಟ್ಟು ಹೊಸ ಜೀವನ ಮಾಡಲ್ಲ ಬಾರಮ್ಮ. ನೋಡಿ ನೋಡಿ ಅದು ಅದ್ಯಾ ಫಿಶ್? ಅದು ಆರೆಂಜ್ ಫಿಶ್. ಅದು ತಿನ್ನೋದು ಫಿಶ್. ತಿನ್ನೋ ಫಿಶ್. ಅದು ಬ್ಲಾಕ್ ಫಿಶ್. ಗೈಸ್ ಇವಳ ಹತ್ರನೇ ಎಲ್ಲ ಟ್ಯೂಷನ್ಗೆ ಬಂದ್ಬಿಡಿ. ಯಾವುದು ಎಲ್ಲೋ ಫಿಶ್ ಅಂತ ಫಿಶ್. ಫಿಶ್ ಪಾಚಿ 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 ಬದುಕೈತೆ. ಆ ಕಡೆ ಹೋಗಿ ಸ್ವಲ್ಪ. ಡ್ರ್ಯಾಗನ್ ಫಿಶ್. ಡೈನೋಸರಸ್. ಡ್ರ್ಯಾಗನ್ ಫಿಶ್. ನೋಡಿ ಹಿಂಗೋಯ್ತು ಹಿಂಗೆ. ಪೂಜೆ ಮುಗಿಸ್ಕೊಂಡ್ ಬಂದು ಆವಾಗಲೇ ಪ್ರಿಂಟ್ ಅಂದಾಗ ಮಿಸ್ ಆಗಿ ಓಪನ್ ಮಾಡಿ ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಗೈಸ್. ಆಮೇಲೆ ಇನ್ನೊಂದೇನಂದ್ರೆ ನಮ್ ರಿಯಲ್ ನೇಮ್ ಏನು ಅಂತ ತೋರಿಸ್ತೀನಿ. ಬನ್ನಿ, ನಮ್ ರಿಯಲ್ ನೇಮ್ ಇಬ್ರದ್ದೇನು ಅಂತ ನಗಾಡೋಗ್ತೀರಾ. ಖಾಲಿ ಏನ್ ಮಾಡಂಗಿಲ್ಲ. ಕೊಡ್ತಾವ್ರಲ್ಲ ಪ್ರಸಾದಕ್ಕೆ ಬಂದ ಇಲ್ಲಿ. ಓಯ್ ಓಡ್ತಿಯಲ್ಲ ಪಿ ಟಿ ಉಷಾ ನಂಗೆ ನಿಂತ್ಕೋ. ಓಡ್ತಾಳೆ ಪ್ರಸಾದ ಅಂದ ತಕ್ಷಣ. ಇಲ್ಲಿ ನೋಡಿ ಗೈಸ್,
ದರ್ಶನ ಚೆನ್ನಾಗೈತೆ ಗೈಸ್, ಆದ್ರೆ ಮಾರ್ನಿಂಗ್ ಟೈಮ್ ಬರ್ಬೇಕಿತ್ತು ಅಲ್ಲ ಸುರವಿ, ಮಾರ್ನಿಂಗ್ ಟೈಮ್ ಬರ್ಬೇಕಿತ್ತು. ಮಾರ್ನಿಂಗ್ ಟೈಮ್ ಆದ್ರೆ ತಲೆಗೆ ನೀರ್ ಹಾಕಿ ನಿಮ್ಮನ್ನ ನಂಬ್ಕೊಂಡಿದ್ದು ಸ್ಪೆಷಲ್ ಪಲಾವ್ ಆಗಿ ಆಯ್ತು. blessing ನಿಮ್ಮನ್ನ ನಂಬ್ಕೊಂಡಿದ್ದಕ್ಕೆ ಪಲಾವ್ ಆಯ್ತು. ಕುಶಲು ಕೈನ ಈ ತರ ಹಿಡಿದ್ರೆ ಅವ್ರು ಇಷ್ಟ ಕೊಟ್ಬಿಟ್ರು ಬೇಜಾರಾಗೋಯ್ತು. ಆಮೇಲೆ ಇನ್ನೊಂದೇನಂದ್ರೆ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಎರಡೆರಡು ಇಸ್ಕೋತೀನಿ ಪ್ರಸಾದ ಅಂತ ಹೇಳ್ತಿದ್ದ. ಒಂದ್ ಇಸ್ಕೊಳ್ಳೋಣ ಅಂತ ಎರಡೆರಡು ಇಸ್ಕೋತೀನಿ ಎಷ್ಟು ಅಂದ. ಕೊಟ್ಟಿದ್ದಾರೆ. ತಿನ್ನ ನಿಮ್ಮನ್ನ ನಂಬ್ಕೊಂಡ್ರೆ ಏನು ಹೊಟ್ಟೆಗೆ ಇನ್ನೊಂದ್ ರೌಂಡ್ ಕಳ್ಸಿ. ಹಾ ಹೋಗ್ರಿ ಇನ್ನೊಂದು ರೌಂಡು ಓಟ್ ಕುಶ. ಏನು ಇವ್ನು ಬಡ್ಗೆಟ್ ಅವ್ನು ಅಂತ ಅನ್ಕೊಂಡೆ. ನಿಂಗೆ ಹೇಳ್ತಾ ಇರೋದು, ದೇವಸ್ಥಾನ ಪ್ರಸಾದಲ್ಲಿ ಇರೋ ಮಜಾನೆ. ನಿಮ್ಮಿಬ್ರಿಗೆ ಹೇಳ್ತಾ ಇರೋದು, ಯಾರಿಗೆ ದೇವಸ್ಥಾನ ನಿಮ್ಮಿಬ್ರಿಗೆ. ಎಲ್ರು ಏನ್ ನೋಡ್ತಾ ಇರೋದು, ಇಬ್ರು ಮೊಬೈಲ್ ಇಟ್ಕೊಂಡು ಹಂಗೊಂದು ಹಿಂಗೊಂದು Vloggers ಆಗ್ಬಿಟ್ಟಿದೆ. ಬ್ಲಾಗ್ ಆಯ್ತು ಗೈಸ್, ಬನ್ನಿ ಹೋಗೋಣ ಮನೆಗೆ. ಮನೆಗೆ ಹೋಗ್ಬಿಟ್ಟು ನಾವು ಓಪನ್ ಮಾಡಿ ತೋರಿಸ್ತೀನಿ. ಹಂಗೆ ಮನೇಲಿ ಕುಕ್ಕಿಂಗ್ ಮಾಡ್ಬೇಕು ಗೈಸ್. ಆಮೇಲೆ ಡೇಟ್ ಕೂಡ ಹೇಳ್ತೀನಿ, ಅದೇನ್ ಆದಷ್ಟು ಕುಕಿಂಗ್ ಬೇಗ. ಮಾಡೋದು ಏನ್ ಆಗ್ತಿರೋ ಯಾವಾಗ ಡೇಟ್ ಅಂತಾನು ಅನೌನ್ಸ್ ಮಾಡ್ತೀನಿ. ಬಟ್ ಇದ್ರಲ್ಲಿ ನೇಮ್ ಮಾತ್ರ ಅಷ್ಟೇ ತೋರಿಸೋದು ಇನ್ವಿಟೇಷನ್ ಕಾರ್ಡಲ್ಲಿ, ಡೇಟ್ ಎಲ್ಲ ತೋರಿಸಿದ್ರು. ಸೊ ಅದೊಂದು 2-3 ದಿನ ಅನೌನ್ಸ್ ಮಾಡ್ತೀವಿ ಡೇಟ್ ಕೂಡ. ಫಸ್ಟು ಮನೆಗೆ ಹೋಗ್ತೀನಿ, ಬನ್ನಿ. ಇವಳು ಮಾಡ್ತೀನಿ ಅಂದ್ರೆ ಬ್ಲಾಗ್ ಕಂಟಿನ್ಯೂಟಿ. ಓ ಗೈಸ್, ಇವ್ರು ಏನ್ ಗೊತ್ತಾ, ಇವ್ರು ಎತ್ಬಿಡ್ತಾರ. ಅಂದ್ರೆ ನನ್ಗೆಲ್ಲ ಕವರ್ ಮಾಡಕ್ಕಾಗಲ್ಲ, ನಂಗೆ ಅಷ್ಟು ಮಾತು ಬರಲ್ಲ. ಅದಕ್ಕೆ ಇವರೇ ಮಾಡ್ತಾರೆ. ಅವಾಗ ನಾನ್ ಮಾಡ್ತೀನಿ. ಮನೇಲಿ ಏನ್ ಮಾಡು? ಮನೇಲಿ ನಾನು ಮಾಡ್ತೀನಿ. ಮನೇಲಿ ಇವ್ರೇ ಅಲ್ವಾ ಅಡ್ಗೆ ಮಾಡೋದು. ಅದಕ್ಕೆ ನಾನೆಲ್ಲ ಇವಾಗ ಇಬ್ರು 3 ಜನ ಹುಡುಗರು ಅವರಪ್ಪ ಇವತ್ತು ಅಡುಗೆ ಮಾಡಕ್ಕೆ. 4 ಜನ ಇದ್ದೀರಾ. ನನ್ ಬಿಟ್ಟು ಹಾಕ್ಬಿಟ್ರಿ. ಎಲ್ಲ ಸೇರ್ಕೊಂಡ್ ಮಾಡ್ರಿ. ಏನ್ ಚಿಕನ್ ಮಾಡ್ತೀರಾ? ಚಿಕನ್ ಚೆನ್ನಾಗಿರುತ್ತೆ ಗೈಸ್. ಬನ್ನಿ. ಇವ್ರು ಮಾಡ್ಕೊಂಡು ಇವ್ರು ತರ್ಲೆಗಳು ಆಡ್ಕೊಂಡು ಮಾಡೋದೆಲ್ಲ ಚೆನ್ನಾಗಿರುತ್ತೆ. ಫೋಟೋ ತೆಗಿರಿ, ಏನೋ ನೆಟ್ಟಗೆ ಫೋಟೋ ತೆಗಿಯಕ್ ಬರಲ್ಲ. ಹೇಯ್ ಮಾಡಮ್ಮ. ನಾನು ಆಲ್ರೆಡಿ ಸೆಲೆಕ್ಟ್ ಆಗಿದ್ದೀನಿ. ಇದೆಯಾ ಗೈಸ್ ಏನ್ ಗೊತ್ತಾ, ಯಾರ್ ಫೋಟೋ ತೆಗಿಯಕ್ ಹೋಗಿದ್ದು? ಯಾರ್ ಫೋಟೋ ತೆಗಿಯಕ್ ಹೋಗಿದ್ದು? ಅಕ್ಕ ಪ್ಲೀಸ್ ಅಕ್ಕ ಪ್ಲೀಸ್ ಪ್ಲೀಸ್ ಅಕ್ಕ ರೇಗ್ಸಿದಾರೆ ಗೈಸ್ ಇವ್ರೇನೆ. ಅಕ್ಕ ಅಕ್ಕ ನೀವು ಬೋಳಿ ಮಗ ಅಂತಿರಲ್ಲ, ಅದು ಫ್ಯಾನ್ ಆಗಿರೋದು. ಬೋಲಿ ಮಗ, ಅದು ಬೋಳಿ ಮಗ ಅಲ್ಲ, ಬೋಲಿ ಮಗ. ಅವ್ರು ಹೇಳಿದ್ರೆ ಹೇಳ್ಬಾರ್ದು, ಡೇನ್ ಡಿಫ್ರೆಂಟ್. ಅವ್ರು ಹೇಳು ಹೇಳು. ನಿಂಬೈಯಿಂದ ಒಂದ್ಸುತ್ತಾ ಇಲ್ಲಿ ಬ್ರೋ, ನಿಂಬೈಯಿಂದ ಒಂದ್ಸುತ್ತಾ ಬೋಲಿ ಮಗ. ಜಸ್ಟ್ ನಿಮ್ಗೆ ಇವಾಗ ತಾನೇ ಲಾಗ್ ಮಾಡ್ತಾ ಇದ್ದೋ, ಜಸ್ಟ್ ನಿಮ್ಗೆ ಇವಾಗ ತಾನೇ ಲಾಗ್ ಮಾಡ್ತಾ ಇದ್ದೆ. ಬರೋಕ್ಕಿಂತ ಮುಂಚೆ ನೀವು ಬರೋಕ್ಕಿಂತ ಮುಂಚೆ ಜಸ್ಟ್ ನಿಮ್ದೇ ನೋಡ್ದು. ಇವಾಗ ನೋಡ್ದೆ, ಜಸ್ಟ್ ಇದು ನೋಡ್ದು, ಆಮೇಲೆ ಇದು ಫಿಕ್ಸ್ ಆಗೈತೆ ಇರೋದು. ಅದಕ್ಕೆ ನೋಡ್ತಾ ಇದ್ದೀವಿ. ಪರವಾಗಿಲ್ಲ. ಕುಶಾಲ್ ಒನ್ ಡೇ ಮಂಡೇ ಫ್ಯಾನ್ಸ್ ಬರ್ತಾರೆ, ಹಾ. ನನ್ನ ಹತ್ರ ಫೋಟೋ ತೆಗೆಸ್ಕೊಳ್ತಾರೆ. ಸೇಮ್ ಡೇ ಇಲ್ಲ ಕಮ್ಮಿಂಗ್ ವೈಫ್ ಮಾಡಿಸ್ತಿದ್ದೀನಿ. ಗೌರಮ್ಮ ಹೂವೊಂದು ಬಳಿ ಬಂದು ಏನಂತ ನೋಡ್ರಿ, ಒಂದು ಬಳಿ ಬಂದು ನಾಚಿತು ನನ್ನೆದೆಗೆ ಅಂತ ಸಾಂಗ್ ಎಲ್ಲಾರು ಫೋಟೋನೇ ತಗೊಂಡಿಲ್ಲ ಅಲ್ಲ. ಅದನ್ನ ಕಟ್ ಮಾಡಿ ಇಲ್ಲ ಹಿಂಗೆ ತಗೊಳ್ರಿ. ಈಗ ಇಲ್ಲಿ ನಮ್ಮೇ ಇಲ್ವಾ, ಇಲ್ಲಿ ಇವ್ರು ಇದಾರೆ ಆಗೈತೆ, ಎಲ್ಲ ಗ್ರೂಪ್ ಮಾಡ್ತಾರೆ. ನೋಡ್ತೀರಿ, ಅವಳು ಮುಡ್ಕೊಳ್ಳೋದಲ್ಲ, ಯಾರಿಗೂ ಮಾಡಿಸ್ತಾರೆ. ಓ ದಿಂಕದ ಸಿಂಗಾರಿ ಅಂತ. ಇವಲ್ಲಿ ಅಂತ ಅಂದ್ಬಿಟ್ಟು ಹಾಕಿದೀನಿ. ನೈಟ್ ಎಲ್ಲ ಗಮ್ ಗಮ್ ಅಂತ. ಅಲ್ಲ, ಕಡ್ಲೆ ಮಿಠಾಯಿ ಕೇಳ್ತಿಲ್ಲ, ನಾಚಿಕೆ ಆಗಲ್ಲ ನಿಂಗೆ? ದಪ್ಪ ಐತಿಯಾ? ಏನ್ ಗೊತ್ತಾ, ಹ್ಮ್ ಮನೇಲಿ ಹೇಳ್ತೀನಿ ಬನ್ನಿ. ಹೇಳಿಲ್ಲ. ಆಂಟಿ ಪಾಪ ಕಾಯ್ತೈತೆ ಮಾತು. ಇವಾಗ ಜಸ್ಟ್ ಮನೆಗೆ ಬಂದು, ಸೊ ನಿಮ್ಗೆ ಹೇಳ್ದಂಗೆ ಇನ್ವಿಟೇಷನ್ ತೋರಿಸ್ತೀನಿ ಅಂತ ಹೇಳಿದೆ ಗೈಸ್. ಬಟ್ ಇನ್ವಿಟೇಷನ್ ತೇಜ್ ಕಾರ್ ಡಿಕ್ಕಿಲ್ ತಗೊಂಡೋಗ್ಬಿಟ್ಟಿದ್ದಾನೆ. ಬೆಳಗ್ಗೆ ಬರ್ತಾನೆ ಅವನು, ಅವಾಗ ಇನ್ವಿಟೇಷನ್ ತೋರಿಸ್ತೀನಿ. ಇನ್ನೊಂದೇನಂದ್ರೆ ನಮ್ ರಿಯಲ್ ನೇಮ್ ಏನು ಅಂತ ಇನ್ವಿಟೇಷನ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಗೈಸ್. ಇವಳ್ದೇನು ನಂದೇನು ಅಂತ ರಿಯಲ್ ನೇಮು. ಹಾ, ಅಲೆ ನೇಮು ಗೈಸ್. ಎಲ್ಲೋದ್ರೂ ಅದೇನೇ ಕೆಳಗಡೆ ಹೇಳ್ತೀನಿ ಅಂದೆ. ಗೈಸ್, ಇವ್ರು ನನ್ಗೆ
ಕೆಂಪಾಗ್ಬಿಟ್ಟೈತೆ ಫೇಸ್ ಎಲ್ಲ. ಹೇಳು. 5 ರೂಪಾಯಿ ಕಡ್ಲೆ ಮಿಠಾಯಿಗೆ ನಾನು ಬೆಲೆ ಕೊಟ್ಟಿಲ್ಲ. ಮನೇಲಿ 100 ರೂಪಾಯಿ ಎಷ್ಟು? ಸುಮ್ನಿರಿ ಏನ್ ಹೇಳ್ತಾವ್ ಕೇಳಿಸ್ಕೊಳ್ಳಿನ. 100 ರೂಪಾಯಿ ಹೇಳಿ ಮನೇಲಿ 1000 ರೂಪಾಯಿ ಸಿಕ್ಕಿದೀನಿ. ಮಲ್ಲಿಂದ ಹೇಳು. ಮಲ್ಲಿಂದ ಓಕೆ. ಕಟ್ ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ guys, ನೀವು ಕೇಳಿಸ್ಕೊಳ್ಳಿ. ಅವಳು ಆ ಕನ್ನಡದಲ್ಲಿ ಹೇಳ್ಬೇಕು. ಕೆಳಗಡೆ ಏನೋ ಹೇಳ್ತೀನಿ ಅಂದ್ರೆ ಹೇಳು. ಅದೇ ಅಂಗಡಿ ಹತ್ರ ಕಡ್ಲೆ ಮಿಠಾಯಿ ತಗೋಡಿ ಅಂದ್ರೆ 5 ರೂಪಾಯಿ ಗತೆ ಇಲ್ದೇ ಇರೋ ತರ ಬಂದ್ ಮಾತಾಡ್ಬಿಟ್ರು. ಅದಕ್ಕೆ ಈಗ ಮನೇಲಿ 100 ರೂಪಾಯಿ ಇಕ್ಕಿದೀನಿ. ಏನ್ ಅದ್ರಲ್ಲೇನ ಏನಂದ್ಲು ಕೇಳಿಸ್ಕೊಂಡ್ರೆ ಇನ್ನು ಸರ್ ಅದೇನ ಯಾವ ತರ ಹೇಳ್ತಾಳ ಅವಳು ಹೇಳು. 100 ರೂಪಾಯಿ ಮನೆ 100 ರೂಪಾಯಿ ಇಕ್ಕಿದ್ದೀನಿ. 100 ರೂಪಾಯಿ ಲಕ್ಷ ಇಕ್ಕಿರಂಗ್ ಹೇಳ್ತಾವಳು ಗೈಸ್. ಏನ್ ಮಾಡೋದು ಗೈಸ್? 1000 ರೂಪಾಯಿ ಇಕ್ಕಿದ್ಯಲ್ಲ ಕೊಡು ನಂಗೆ ನಿಮ್ಗೆ ಯಾಕೆ ಗೈಸ್. 1000 ಇವ್ ನೋಡಿ ಗೈಸ್, ಹಿಂಗ ಅನ್ಕೋತಾ ಇದೀಯಾ? ಸಂಬರ್ ಸೊಪ್ಪು ಅಂತೆ ಇದು ಕೊತ್ತಂಬರಿ ಸೊಪ್ಪಿಗೆ ಸಂಬರ್ ಸೊಪ್ಪು. ಸೊ ಗೈಸ್, ನೀವೆಲ್ಲ ಪ್ರಾಂಕ್ ಮಾಡ್ತಿದಾರೆ ಅಂತ ಅನ್ಕೊಂಡಿದೀರಾ. ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಮದ್ವೆ ರಿಯಲ್ ಆಗಿ ಹೇಳ್ತಿದೀವಿ ಏನು ಅಂತ. ರಿಯಲ್ ಆಗಿ ಗೈಸ್ ನಾವು ಮದ್ವೆ ಆಗ್ತಿರೋದು. ಸೊ ಗೊತ್ತಾಗುತ್ತೆ ನಿಮ್ಗೆಲ್ಲ. ಚಪ್ರ ಎಲ್ಲ ಹಾಕ್ತಿವಲ್ಲ ಮನೆಯಲ್ಲಿ, ಹೋದಾಗ ಡೇಟ್ ಅನೌನ್ಸ್ ಮಾಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ. ಸೊ ಗೈಸ್ ಬೈದೀವಿ ಒಂದು ಕಡ್ಲೆ ಮಿಠಾಯಿ ತಗೊಳಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಅಂತ. ಸೊ ನೋಡಿ ಗೈಸ್ ಹೆಂಗೆಲ್ಲ ಬೈತಿದ್ದಾರೆ. ಯೋಗ್ಯತೆ ಇರಲ್ಲ ಕಡ್ಲೆ ಮಿಠಾಯಿ ತಕೊಡಕ್ಕೆ. ಹೌದು, ಅಣ್ಣಾಗ್ ನೀವ್ ತಗೊಟ್ರ? ಕಲ್ಲ ಯಾಕಲ್ಲ ನಾನು ಕೊಟ್ಬಿಟ್ಟಿದ್ದೀನಿ ತಂಗಿನ. ಏನಿದ್ರು ಇವಾಗ ಗಡ್ಡ ಹೋಗ್ತಾನೆ. ಇನ್ನ ಮದ್ವೆ ಆಗಿಲ್ಲ ಬ್ರೋ, ಇನ್ನ ಟೈಮ್ ಐತೆ, ಇನ್ನ ಸ್ವಲ್ಪ ದಿನ ಐತೆ. ಕೊಟ್ಬಿಟ್ಟಿದೀವಿ ಅಷ್ಟೇ. ಸೊ ಗೈಸ್, ದರ್ಶನ ಅಂತ ಚೆನ್ನಾಗಾಯ್ತು, ಪೂಜೆ ಎಲ್ಲ ಚೆನ್ನಾಗಾಯ್ತು, ಇನ್ವಿಟೇಷನ್ ಎಲ್ಲ ಚೆನ್ನಾಗಿ ಪೂಜೆ ಮಾಡಿಸ್ತು. ಸೊ ಊರಿಂದಲೇ ಯಾಕೆ ಬರ್ಲಿಲ್ಲ ಅಂತ ಕೇಳು. ಏನ ಪೂಜೆಗೆ ಊರಿಂದ ಅಪ್ಪ ಮುಂದಿನ ಅಪ್ಪ ಮುಂದಿರ ಅಲ್ಲಿ ಮಾಡಿಸ್ತಿದಾರೆ ಗೈಸ್. ನಾವ್ ಇಲ್ಲಿ ಮಾಡಿಸ್ತಿದೀವಿ. ಇಲ್ಲಿ ಮಾಡಿಸ್ಕೊಂಡು ಶಾಪಿಂಗ್ ಎಲ್ಲ ಹೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಊರಲ್ಲಿ ಮಾಡೋದ ಅಂತ ಹೇಳ್ಬಿಟ್ರಿ ನೀವೇನೆ. ಊರಲ್ಲೆಲ್ಲ ಮಾಡ್ತಾವ್ರೆ ಗೈಸ್. ಅದನ್ನೆಲ್ಲ ಅವ್ರು ಒಬ್ರಿಗೆ ಹೇಳಿದೀವಿ ರೆಕಾರ್ಡ್ ಮಾಡಕ್ಕೆ ವಿಡಿಯೋನ. ಅದು ಆದಷ್ಟು ಬೇಗ ಮದ್ವೆ ಆದ್ಮೇಲೆ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ. ಸೊ ಇದನ್ನ ಜಸ್ಟ್ ಇವಾಗ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಮಾರ್ನಿಂಗ್ ತೋರಿಸ್ತೀವಿ ಗೈಸ್ ಇನ್ವಿಟೇಷನ್. ಇವಾಗ ಇವಾಗೇನೋ ಚಿಕನ್ ಮಾಡ್ಕೊಡ್ಬೇಕಂತೆ, ಮಾಡ್ಕೊಡೋಣ ಸಿಗ್ತೀನಿ ಬೆಳಗ್ಗೆ ತೋರಿಸ್ತೀನಿ. ದರ್ಶನ ಅಂತೂ ಮಸ್ತಾಗ ಆಯ್ತು ಗೈಸ್. ನಮಗ್ ನಂಬಕ್ಕೆ ಆಗ್ತಿಲ್ಲ ಗೈಸ್, ಮದ್ವೆ ಫಿಲ್ಮ್ ಆಗ್ತಿದೀವಿ ಬೇಗ ಅಂತ. ಇನ್ನು 3 ವರ್ಷ 4 ವರ್ಷ ಅಂತಿದ್ದು ಬೇಗ ಅರ್ಜೆಂಟ್ ಆಗಿ ಸಣ್ಣ ಮುನ್ನು ವ್ಲಾಗಲ್ಲೂ ಹೇಳ್ಕೊಂಬಂದೆ. ಏನಂತ ನಾನು ಇನ್ನ 5 ವರ್ಷ ಬೇಕು ನಾ ಮದ್ವೆ ಆಗಕ್ಕೆ. ಬಟ್ ಏನೋ ಪರಿಸ್ಥಿತಿ ಏನು ಅಂತ ಹೇಳ್ತೀನಿ. ತಿಂಗಳಲ್ಲೇ ಮದ್ವೆ ಆಗ್ತಾ ಇದೀವಿ ಅವ್ರ ಮದ್ವೆ ಆಗಿ ಅಲ್ವಾ. ಸೊ ಇಲ್ಲಿ ಏನಾಗಿರತ್ತೋ ಅದೇ ಆಗುತ್ತೆ. ಇವ್ರು ನೋಡಿ ಹೆಂಗ್ ಕೂತಿದ್ದಾನೆ. ಇವ್ರು ನೋಡಿ ಲೇಡೀಸ್. ನೀವೆಷ್ಟು ಖುಷಿಯಾಗಿದ್ದೀರಾ? ನನಗೆ ಕೇಳ್ತೀರಾ ಅಲ್ಲಿ ಫುಲ್ ಖುಷಿ ಬಂದೆ ಅಲ್ವಾ ಫುಲ್. ಇವಾಗ ಕುಶಾಲ್ ಒಳ್ಳೆ ಅವಂದೇ ಆರ್ಡರ್ ಗೈಸ್ ಕುಶಾಲ್ದು ಫುಲ್ ಬನ್ನಿ. ಅಂದ್ರೆ ಅಷ್ಟೇ ಪ್ರೀ ವೆಡ್ಡಿಂಗ್ ಏನು ಮಾಡಿಸ್ತಿಲ್ಲ. ಸೊ ಸಿಕ್ತಾಗ ನೀವ್ ಹೇಳಿ ಕಮೆಂಟ್ ಅಲ್ಲಿ ಹಾಕಿ. ಇವಾಗ ಪ್ರೀ ವೆಡ್ಡಿಂಗ್ ಅವ್ರದ್ದು ಮಾಡ್ಬೇಕಾ ಮಾಡ್ಬಾರ್ದಾ ಅಂತ. ನಾವು ಅವ್ರಿಗೇನ್ ಮಾಡ್ರಿ ಅಂತಾರೆ. ಅಪ್ಪ ಸುರಭಿ ಅವ್ರಿಗೆ ಇಷ್ಟ ಪ್ರೀ ವೆಡ್ಡಿಂಗ್ ಮಾಡ್ಸಕ್ಕೆ. ಟೇಜು ಬ್ರೋ ಇವಾಗ ಬೇಡ. ತೇಜು ಅಲ್ಲ, ತೇಜು ಬ್ರೋ. ಬೆಂಗಳೂರು ಬುಜ್ಜಿ ಅವನಂತಾನಲ್ಲ. ಗೈಸ್ ಬಾ ಹತ್ರ ಹೋಗ್ರು. ಎಣ್ಣೆ ಇಲ್ದಾನೆ ಚಿಕನ್ ಮಾಡ್ತಾ ಇದೀವಿ ಗೈಸ್. ಅಂದ್ರೆ ಅಡುಗೆ ಎಣ್ಣೆನೇ ಇಲ್ಲ ಗೈಸ್. ಟೈಮ್ ಆಗ್ಬಿಟ್ಟೈತೆ, 12 ಗಂಟೆ ಆಗೈತೆ. ಯಾವ್ದು ಬ್ಲಿಂಕಿಟ್ ಬರ್ತಾರ ಏನು ಬರ್ತಾರ. ಸೊ ಇವಳು ನೋಡಿ ಕಡೆ ಹುಚ್ಚಿ. ಹೈ ಹೇಳಿ ನನ್ನ ಹೇರ್ ಸ್ಟೈಲ್ಗೆ ಮಿಲಿಯನ್ಸ್ ಫ್ಯಾನ್ಸ್ ಇದಾರೆ ಗೊತ್ತಾ ಇವಳ ಹೇರ್ ಸ್ಟೈಲ್ಗೆ. ನನ್ನ ಹೇರ್ ಸ್ಟೈಲ್ಗೆ ಸೂಪರ್. ಚಿಕನ್ಗೋಸ್ಕರ ಕಾಯ್ತಾ ಇದೀನಿ. ಎಣ್ಣೆ ಹಾಕ್ತೀರಾ ಚಿಕನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಮದ್ವೆ ಆದ್ಮೇಲೆ ನೀನೇ ಮಾಡ್ಬೇಕು. ಇನ್ನ ಹತ್ರ ಐತೆ ಮದ್ವೆ ಆಗ್ಬೇಕು ಟೈಮ್. ಸರಿನಾ? ಮಾಡ್ಮ ಯಾರ್ ಮಾಡಿದ್ರೆ ಇವತ್ತೇ ತಿಂತೀವ ಚಿಕನ್. ಸುಸ್ತು ಮಾಡ್ತಾರೆ ಸುಸ್ತು ಮಾಡ್ತಾರೆ ಗೈಸ್ ಪಾಪ ಸುಸ್ತು ಮಾಡ್ತಿರಂತ ಇಡುವಂತೆ. ಎಲ್ಲ ಈ ಕಡೆ ತಿರ್ಸ್ಕೆ ಮಾಲಲ್ಲಿ. ಅಯ್ಯೋ ಗೈಸ್ ಪಾಪ ಗೈಸ್ ಅವ್ರು ನೆಮ್ಮದಿಯಾಗಿ ಇಡಕ್ ಬಿಡ್ರೋ ಪಾಪ. ಲಕ್ಷ ರೂಪಾಯಿ ಬೇಕಾಗಿರೋದು. ಹೌದಾ? ಕರೆಕ್ಟ್ ಆಗಿ ಬಿಡಾಗಡಿ. ಮಾಡೋದಿಲ್ಲ ಯಾಕೆ ಬೇಕು. ಸೊ ಗೈಸ್ ಚಿಕನ್ ಮಾಡ್ಬಿಟ್ಟು ಚಿಕನ್ ತಿನ್ಬೇಕು. ಗೈಸ್ ಕುಶಾಲ್ಗೆ ಟೇಸ್ಟಿಗೆ ಕೊಡ್ತಿರೋದು. ಇದಕ್ಕೆ ಎಣ್ಣೆ ನೀರ್ನಿಲ್ಲ ಮಾಡಕ್ಕೆ ಏನಿರ್ಲಿಲ್ಲ, ಮಸಾಲೆ ಇದ್ದಿದೆ. ಹೆಂಗಿದೆ ಟೇಸ್ಟ್ ಹೇಳ್ಬೇಕು. ರಿಯಲ್ ಆನೆಸ್ಟ್
ಸಕ್ಕದಾಗಿದೆ ಸೀರಿಯಸ್ ಅವಾಗ ಹೇಳಿದ್ರಲ್ಲ ಡೈಲಾಗ್ ಹೊಡೆದಲ್ಲ ಅವಾಗೇನ ಏನ್ ಹೇಳಿದೆ bro? ಇಲ್ಲಿ ಹೇಳಿದ್ರಲ್ಲ ಹೇ, ಅದೆಲ್ಲ ಹೇಳಿ ಹೇಳ್ಬೋದು ಏನಿಲ್ಲ. ಅಯ್ಯೋ ನಕ್ಕನ್ ಕ್ರೇಜಿ ಅಂತಿದ ಗೈಸ್ ಅಷ್ಟೇ. ಏನೋ ನೀವ್ ಯಾಕೆ ನಕ್ಕನ್ ಕ್ರೇಜಿ ಆಗಿದೆ. ಕ್ರೇಜಿ ಕ್ರೇಜಿ. ಪ್ರಕಾಶ್ ಬ್ಲಾಕ್ ನೋಡೋಣ. ಹಾ ಚೆನ್ನಾಗಿಲ್ಲ ಅಂತ ಹೇಳೋದು. ಊರ್ಬಿಟ್ಟು ಕೊಡೋಗ್ರಿ ನೀವು ಹೋಗ್ರಿ, ನಾನು ನೋಡ್ಕೊತಿರ್ತೀವಿ. ಟೇಸ್ಟ್ ನೋಡಿ ಭಯ್ಯ. ಅವತ್ ನೀವು ಖಾರ ಪುಡಿ ಕೆಂಪು ಖಾರ ಪುಡಿ ಮಾಡಿದ್ರಲ್ಲ, ಅದಕ್ಕಿಂತ ಚೆನ್ನಾಗಿ ಮಾಡಿದೀವಿ ಇವಾಗ. ಸ್ಪೂನ್ ಎಲ್ಲ ಬ್ರೋ ಸೌಟು ಸುಡ್ತೆಲ್ಲ ಪುಡಿ ಬ್ರೋ. ಕಮೆಂಟ್ ಬರ್ತದೆ. ಚೆನ್ನಾಯ್ತಾ? ಹಂಗೆ ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಾ, ಸಂಕತ್ತಾಗಿ ಮಾಡಿದ್ಯಾ ನಾನು ಹೇಳ್ಕೊಟ್ಟಂಗೆ. ನಾನು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ಕೆ ಅವ್ರಿಗೆ ಶಕ್ತಿ ಬಂದಿರೋದು. ನಾನು ಹೇಳ್ಕೊಟ್ಟಿದ್ದಲ್ಲ ಎಷ್ಟೆಷ್ಟು ಹಾಕ್ಬೇಕಂತ. ನೀವ್ ನಂಗೆ ಟೇಸ್ಟ್ ಮಾಡ್ಸಿರಾ? ಈಗ ಫಸ್ಟ್ ನಿಂಗೆಲ್ಲ ಮಾಡ್ಸಿದ್ದ ಕೈ ಕೊಡು. ಹಾ ನೀವ್ ಉರ್ಬಿ ನನ್ಗೆ ಕೈ ಸುಟ್ಟೋಗೈತೆ ನೋಡಿ ಗೈಸ್ ಇಲ್ಲಿ. ಹುಷಾರ್ ನೋಡಿಲ್ಲ ಅಲ್ವಾ ನೀವು? ಆಮೇಲೆ ಹೇಳ್ತೀನಿ ಗೊತ್ತಾಯ್ತೇನು ಅಂತ. ಎಣ್ಣೆ ಹೊಡೆದ್ಬಿಟ್ಟ. ಸೂಪರಾ? ಏನ್ ಅನ್ಸ್ತಾ ಇದೆ? ಖಾರ ಅನ್ಸ್ತಾ ಇದೆ. ಚೆನ್ನಾಗೈತೆ. ತಗೊಂಡೋಗು, ಮಾತಾಡೋಗಲ್ಲ ಏನಾದ್ರು. ಇನ್ನೊಂದು ಆಫ್ ಮಾಡಿದ್ವಿ ಬ್ಲಾಗ್. ಕಸ ಗುಡಿಸ್ತಾ ಇರೋದಾ? ಹಾ, ಏನು ಇಷ್ಟೊಂದು ಒಳ್ಳೆ ಬುದ್ಧಿ, ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಅದಕ್ಕೆ ಕಣ ಮದ್ವೆ ಐತಿದ್ದೀನಲ್ಲ, ಇವಾಗ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಕಲ್ತ್ಕೋಬೇಕಲ್ಲ. ಬೈದ್ರೆ ನೀವು ಮದ್ವೆ ಆಗಿದ್ಯಾ ಏನು ಕಲ್ತಿಲ್ಲ ಅಂತ, ಬಾ ಅದಕ್ಕೆ ಕಲ್ತ್ಕೋತಾ ಇದ್ದೆ. ನೀವ್ ಒಂದ್ ಸ್ವಲ್ಪ ನೀನು ಬೈಸ್ಕೊಳ್ಳೋಣ, ನೀನು ಬೈಸ್ಕೊಳ್ಳೋಣ ಅವನ ಹತ್ರ. ಇಲ್ಲ ಮತ್ತೆ ಬೈಸ್ಕೊಂಡಲ್ವೇನ್ರಿ? ಕೋಣೆ ವಯಸ್ಕತಿಯ ಬೈಸ್ ಮಾಡಿದ ತಕ್ಷಣ ವಾಪಸ್ ಬಿಡ್ತಾ ಇರ್ತಾಳೆ. ಬಿಡೋದೇ ಎಂತದೂ ಇಲ್ಲ, ರಿಯಲ್ ಲೈಫ್ ಅಲ್ಲೂ ಬೈಸ್ಕೊತೀನಿ ಇವ್ರ ಕೈಗೆ. ಅದೇ ಅಂತ ಯಾರಾದ್ರು ಬೈಸ್ಕೊಂಡಿದ ತಕ್ಷಣ ವಾಪಸ್ ಕಾರ್ಡ್ ತೋರ್ಸೋಣ. ಇನ್ವಿಟೇಷನ್ ಕಾರ್ಡ್ ಬರ್ತಾವ ಅಂತ ಹೇಳಿ ತೇಜ್ ಗೈಸ್. ಅವ್ನು ತಗೊಂಡೋಗ್ಬಿಟ್ಟವನ, ಅವ್ನ ಗಾಡೀಲಿ ಇಕ್ಕಿದ್ದು ಅವ್ನು ತಗೊಂಡೋಗ್ಬಿಟ್ಟವನೆ. ಚಿಕನ್ ಐತಾ? ಬಂದೆ 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 ಇರು ಅಂತ ಬರ್ತಾವ ಗೈಸ್. ನೋಡಿ ಅಲ್ಲಿ ಗೈಸ್, ಪ್ರಕಾಶ್ ಬ್ರೋ ಎರಡೆರಡು ತಟ್ಟೆ ಹಾಕೊಂಡು ತಿಂತವ್ರೆ. ಕೆಳಗಡೆ ಒಂದ್ ತಟ್ಟೆ ಐತ್ ನೋಡಿ ಬ್ರೋ. ಎತ್ರಿ. ಎರಡೆರಡು ತಟ್ಟೆ. ಅದೇ ಕೆಳಗೈತೆ ಗೊತ್ತೇ ಆಗಿಲ್ಲ. ಅದು ತೆಳಗೈತಾ? ಹೋಗ್ ಕುಶಲ್ ತಿನ್ನು. ಯಾಕೆ ಬೇಡ ಬ್ರೋ, ನೆನ್ನೆದ ಇನ್ನ ಕರಗಿಲ್ಲ ನಿಮ್ಗೆ. ಬಂದು ನೋಡಿ ಗೈಸ್, ಮದ್ವೆ ಹೆಣ್ಣು ಮದ್ವೆ ಹೆಣ್ಣು. ನಾನು ನೈಟ್ ತಿಂದ ಮೇಲೆ ಅದಕ್ಕೆ ಅಂತ ಹೊಟ್ಟೆ ಕೊಡ್ತು. ಹೆಂಗಾಯ್ತಾ ಚಿಕನು? ಎಷ್ಟು ರೇಟಿಂಗ್ಸ್ ಕೊಡ್ಬೋದು? ಎಷ್ಟು 10ಗೆ 10 ಒಂದು 9.9 ಕೊಡ್ಬೋದು. ಲವ್ ಮಾಡ್ತಿದ್ಯಾ, ಹೇಳ್ತಿದ್ಯಾ? ನೋಡಿ ಗೈಸ್, ಚೆನ್ನಾಗಿ ಬಂದಿದ್ಯಂತೆ. ಯಾರು ಮಾಡಿ ನೀನೇ ತಾನೆ? ಹಾ, ನಾನೇ ಮಾಡಿದ್ದು, ಅದಕ್ಕೆ ಕೇಳ್ತಿರೋದು. ನನ್ನ ಆನೆಸ್ಟ್ ರಿವ್ಯೂ ಯಾರು ಮಾಡಿದ್ದು ಅಂತ. ಇವಾಗ ಪೂಜೆ ಮುಗಿಸ್ಕೊ ಬಂದು ಇನ್ವಿಟೇಷನ್ ಕಾರ್ಡ್ದು ಇವಾಗ ಜಸ್ಟ್ ಊಟ ಮಾಡಿಬಿಟ್ಟು ಆ ಇನ್ವಿಟೇಷನ್ ಕಾರ್ಡ್ ನಿಮಗೆ ಶೋ ಮಾಡ್ತೀನಿ ಅಂತ ಹೇಳಿದೆ ಅಲ್ಲಿ ದೇವಸ್ಥಾನದಲ್ಲೇ. ಬಟ್ ಅಲ್ಲಿ ಶೋ ಮಾಡೋಕ್ಕಾಗಲಿಲ್ಲ. ನಾವು ಮಾತಾಡೋದು ನಿಮ್ಗೇನು ಕೇಳಿಸಲ್ಲ, ಒಂದು ರೀಸನ್ಗೋಸ್ಕರ ಮನೇಲಿ ತೋರ್ಸೋಣ ಅಂತ ಅಂದ್ಕೊಂಡು. ಪ್ಲಸ್ ಇನ್ನೊಂದು ನಾವು ಹೇಳಿದ್ದು ಏನಂತ ಅಂದರೆ, ನಾವಿಬ್ಬರು ನೇಮ್ ಏನು, ರಿಯಲ್ ನೇಮ್ ಏನು ಅಂತ ಅದನ್ನು ಇನ್ವಿಟೇಷನ್ ಕಾರ್ಡಲ್ಲಿ ನೋಡ್ರಿ, ನೀವೇನೆ ತೋರಿಸ್ತೀನಿ. ಸೊ ಎಲ್ಲ ಕ್ಯೂರಿಯಸ್ ಆಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಅದೇ ಕ್ಯೂರಿಯಾಸಿಟಿ ಎಂತ? ಕ್ಯೂರಿಯಾಸಿಟಿ. ಹಾ, ಅದೇ ಅದೇ ಎಲ್ಲ ಇದು ಕಾಪಿ ಪೇಸ್ಟ್ ಮಾಡ್ಕೊಬಿಡಿ. ಸೊ ಗೈಸ್ ಬನ್ನಿ ತೋರಿಸ್ತೀನಿ. ತೋರ್ಸಪ್ಪ, ನೇಮ್ 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 ತೋರ್ಸ. ಸೊ ಗೈಸ್, ಇವ್ರ ಹೆಸರು ನವದೀಪ್ ಅಂತ, ನನ್ನ ಹೆಸರು ನಂದಿನಿ ಅಂತ. ರಿಯಲ್ ನೇಮ್ ಇದೆ ಗೈಸ್. ಅಂದ್ರೆ ಅದೇನೋ ಹೆಸರು ಬಲ, ಅದು ಅದೇ ಚಿಕ್ಕ ಏಜಲ್ಲಿ ಇಕ್ಕಿರ್ತಾರೆ ನೇಮು. ಹೆಸರು ಬಲ ಬರ್ದಿರೋ ರೀಸನ್ಗೆ ಈ ನೇಮ್ನ ಕೊಟ್ಟಿರೋದು ಗೈಸ್. ಅಂದರೆ ನಮ್ದು ಹೆಸರು ಬಲ ಬಂದಿರಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ. ತೇಜ್ ಸುರಭಿ ಅನ್ನೋದಕ್ಕೆ ಹೆಸರು ಬಲ ಬರ್ನಿಲ್ಲ, ಆ ರೀಸನ್ಗೋಸ್ಕರ ಇದು ನವದೀಪ್ ಮತ್ತೆ ಯಾವುದಪ್ಪ, ನವದೀಪ್ ಮತ್ತೆ ನಂದಿನಿ ಅಂತ. ನಂದಿನಿ ಅಂತ. ಇದು ಗೈಸ್ ಫ್ರಂಟ್, ಇದು ಫ್ರಂಟಿಂಗ್ ಬರುತ್ತೆ. ಹಿಂಗೆ ಓಪನ್ ಮಾಡಿದ್ರೆ ಹಿಂಗಿರುತ್ತೆ.
ಡೇಟ್ ಕಾಣ್ಬಿಡುತ್ತೆ. ಡೇಟ್ ಕಾಣುತ್ತೆ. ಡೇಟ್ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀವಿ ಗೈಸ್ ಡೇಟ್ ಯಾವಾಗ ಅಂತ. ಸೊ ಏನೋಕೆ ಅಪ್ಪ ಅಂದ್ರೆ ಇದು ಚಿಕ್ಕ ಏಜಲ್ಲಿ ನೇಮ್ ಇಕ್ಕಿರ್ತಾರಲ್ಲ ಆ ನೇಮ್ಗೆ ನಮ್ಮ ಹೆಸರು ಬರ್ದೇನೋ ರೀಸನ್ಗೋಸ್ಕರ ಈ ನೇಮಿಂದ ಮಾಡಿಸಿರೋದು ಗೈಸ್ ಅವ್ರಿಗೆ. ಸೊ ನಮ್ಮ ರಿಯಲ್ ನೇಮ್ ಏನು ಅಂತ ಗೊತ್ತಾಯ್ತಲ್ವಾ ಗೈಸ್. ಎಸ್ ಗೈಸ್, ಚೆನ್ನಾಗಿತ್ತ ನಮ್ಮ ಇನ್ವಿಟೇಷನ್ ಕಾರ್ಡ್? ಚೆನ್ನಾಗಿದೆ ಅಂತ ನೋಡಿ ಇನ್ವಿಟೇಷನ್ ಪ್ರಿಂಟು ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀವಿ. ಅದ್ರ ಮಧ್ಯೆ ಫನ್ ವ್ಲಾಗ್ನು ಮಾಡ್ತೀನಿ. ಇನ್ನು ತುಂಬ ದಿನ ಇದೆಯಲ್ಲ ಟೈಮು. ಎಸ್ ಗೈಸ್, ಇನ್ನ ತುಂಬಾ ದಿನ ಇದೆ. ತುಂಬ ದಿನ ಏನಿಲ್ಲ, ಈ ತಿಂಗಳಾದ್ರೂ ಆಗ್ಬೋದು, ನೆಕ್ಸ್ಟ್ ತಿಂಗಳಾದ್ರೂ ಆಗಿರ್ಬೋದು ಮದುವೆ. ಗೊತ್ತಾಗುತ್ತೆ, ವ್ಲಾಗ್ ಬಿಡ್ದೇನೆ ವಾಚ್ ಮಾಡಿ ನೀವು. ಅಂದ್ರೆ ಏನ್ ಗೊತ್ತಾ, ಮಧ್ಯದಲ್ಲಿ ಇದನ್ನು ಆಗ್ತಾ ಇರ್ತೀವಿ, ನಮ್ದು ಮಾಮೂಲಿ ಡೈಲಿ ರೂಟೀನ್ದು ಆಗ್ತಾ ಇರ್ತೀವಿ. ಸೊ ಕನ್ಫ್ಯೂಸ್ ಆಗ್ಬೇಡಿ, ಎಲ್ಲ ನೋಡ್ಕೊಂಡು ಹೋಗಿ ಗೊತ್ತಾಗುತ್ತೆ ನಿಮ್ಗೆ ಏನು ಇಷ್ಟ. ನಿಮಗೆ ನಾನು ನೆನ್ನೆ ಪೋಸ್ಟ್ ಮಾಡಿದ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವಳಿಗೆ ಪ್ರ್ಯಾಂಕ್ ಮಾಡಿದ್ದು ಅದು ಇವಾಗ ಶೂಟ್ ಮಾಡಿದ ಬ್ಲಾಗ್ ಅಲ್ಲ, ತುಂಬ ಲೇಟಾಗಿ ಶೂಟ್ ಮಾಡಿದ ಬ್ಲಾಗು, ಇವಾಗ ಅಪ್ಲೋಡ್ ಮಾಡಿದ್ದು ಅಷ್ಟೇನೆ. ಅದು ನೆನ್ನೆ ಅಪ್ಲೋಡ್ ಆಗಿದ್ದು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಕೆಲವರೆಲ್ಲ ಸ್ಕ್ರಿಪ್ಟೆಡ್ ಅಂತ ಹೇಳ್ತಿದ್ದೀರಾ ಗೈಸ್. ನನ್ಗೆ ಏನ್ ಗೊತ್ತಾ, ಇವಾಗ ಒಂದ್ ಹುಡ್ಗಿ ಲವ್ ಮಾಡಿದ್ಮೇಲೆ ಅದೆಲ್ಲ ನಾನು ಹೇಳಿದ್ದು ಸ್ಕ್ರಿಪ್ಟೆಡ್ ಅಂತ ಹೇಳ್ತಿದ್ರಲ್ಲ, ಅದು ಹೇಳ್ತಿರೋದು. ಈಗ ಆ ಸಿಚುವೇಶನ್ ಅಲ್ಲಿ ನಮ್ಗೆ ಏನ್ ಮಾತಾಡ್ಬೇಕು, ಈಗ ಅವ್ರು ನನ್ ಮೇಲೆ ರೇಗ್ತಾ ಇದಾರೆ, ನಾನು ಇವಾಗ ರೇಗಾಡಿದ್ರೆ ನನ್ಗೆಲ್ಲಿ ಏನಾಗ್ಬಿಡುತ್ತೆ, ಈ ತರ ಎಲ್ಲ ತಲೆಯಲ್ಲಿ ಓಡ್ಬಿಡುತ್ತೆ. ಮನೇಲಿ ಬೇರೆ ಮಮ್ಮಿ ಬೇರೆ ಇರ್ಲಿಲ್ಲ. ನಾನು ಕೇಳಿದ ಕ್ವಶನ್ ಅದು ಸ್ಕ್ರಿಪ್ಟೆಡ್ ಅಂತ ಹೇಳ್ತಾ ಇದ್ರು ಗೊತ್ತಾ. ನಾನ್ ಹೇಳ್ತಿರೋದು, ಇವಾಗ ನಾನ್ ಆತರ ಸ್ಕ್ರಿಪ್ಟೆಡ್ ಆಗಿದ್ದೆ ನಾನು ಯಾಕೆ ಕಳ್ತಾ ಇದ್ದೆ? ನಿಮ್ಗೆ ಗೊತ್ತು, ನನ್ಗೆ ಯಾರು ಇವ್ರು ನನ್ಗೆ ಸರ್ಪ್ರೈಸ್ ಮಾಡ್ತೀನಿ ಅಂತ ಅನ್ಬಿಟ್ಟು ಏನೋ ಪಾಪ ಎಷ್ಟೋ ಸರ್ಪ್ರೈಸ್ಗಳು ಮಾಡ್ಕೊಂಡಿದ್ರು. ಅದ್ ಯಾವಾಗ ನನ್ಗೆ ಗೊತ್ತಾಗುತ್ತೋ ನನ್ಗೆ ಎಕ್ಸ್ಪ್ರೆಷನ್ನೇ ಬರಲ್ಲ, ಹಂಗ ಆಗ್ಬಿಡುತ್ತೆ. ಅದು ಸ್ಕ್ರಿಪ್ಟೆಡ್ ಅಲ್ಲ. ಸೊ ಗೈಸ್, ಎಫರ್ಟ್ ಹಾಕಿ ಮಾಡ್ತಿರೋದು, ಯಾವುದೇ ರೀತಿ ಸ್ಕ್ರಿಪ್ಟೆಡ್ ಇಲ್ಲ. ಇನ್ನೊಂದು ಏನೋ ಸ್ಕ್ರಿಪ್ಟೆಡ್ ಮಾಡಿದ್ರೆ ಆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಕ್ ಆಗಲ್ಲ ನಮ್ಮ ಕೈಲಿ, ಸ್ಕ್ರಿಪ್ಟೆಡ್ ಮಾಡಿದ್ರೆ. ಅದು ನಾನು ತೇಜು ಹೊಡಿತೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಗೈಸ್. ನಾನ್ ಯಾವತ್ತೂ ಅವ್ರನ್ನ ಹೋಗೋ ಬಾರೋ ಅಂತ ನಾನಲ್ಲ, ಹೋಗಿ ಬನ್ನಿ ಅಂತ ಮಾತಾಡ್ಸ್ತೀನಿ. ಅಂತದ್ರಲ್ಲಿ ನಾನ್ ಕೈ ಮಾಡಿದೀನಿ ಅಂತಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು. ಸೊ ಗೈಸ್, ಆದಷ್ಟು ಬೇಗ ನಮ್ಮ ಡೇಟ್ ನ ಅನೌನ್ಸ್ ಮಾಡ್ತೀವಿ, ಅಂದ್ರೆ ಮದ್ವೆ ಡೇಟ್ ನ ಅನೌನ್ಸ್ ಮಾಡ್ತೀವಿ ನಮ್ಮ ಇಬ್ರದ್ದು, ಯಾವಾಗ ಅಂತ ಮಾಡ್ತೀವಿ ಆದಷ್ಟು ಬೇಗ. ಸೊ ಎಲ್ಲ ಕೇಳ್ತೀವಿ. ಇನ್ನೊಂದೇನಂದ್ರೆ ಲೈಕ್ ಎಲ್ಲರಿಗೂ ಡೌಟ್ ಇದೆ, ಇಬ್ರು ಮನೆ ಒಪ್ಕೊಂಡಿದ್ದಾರೆ ಏನೋ ಅಂತ, ಅದನ್ನು ಹೇಳ್ತೀನಿ ಆದಷ್ಟು ಬೇಗ. ನಿಮ್ಗೆ ಆ ವ್ಲಾಗ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಗೈಸ್. ನಮ್ಮ ಮನೇಲಿ ಒಪ್ಕೊಂಡ್ರ ಇಲ್ವಾ ಅನ್ನೋದು. ಆಮೇಲೆ ಇನ್ನೊಂದು ಏನಂದ್ರೆ, ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಮದುವೆ ಡೇಟ್ ಯಾವಾಗ ಹೇಳಿ ಅಂತ, ನಿಜವಾಗ್ಲೂ ಅದ ನೀವೇನಾದ್ರು ಜಾಸ್ತಿ ಕಮೆಂಟ್ ಬಂದರೆ ನೆಕ್ಸ್ಟ್ ವ್ಲಾಗ್ನೇ ನಾನು ಮದುವೆ ಡೇಟ್ದು ಅನೌನ್ಸ್ಮೆಂಟ್ದು ಮಾಡೋದು. ಸೊ ನೋಡ್ತೀನಿ ಎಷ್ಟು ಕಮೆಂಟ್ ಬರುತ್ತೆ. ಆ್ಯಂಡ್ ಏನಾದರೂ ನಮ್ಮ ಬ್ಲಾಗ್ ಇಷ್ಟ ಆಗ್ತಿದ್ರೆ ಕಮೆಂಟ್ ಮೂಲಕ, ಒಂದು ಹಾರ್ಟ್ ಮೂಲಕನಾದರೂ ತಿಳಿಸ್ರಿ. ನಮಗೆ ವಿಡಿಯೋ ಮಾಡೋಕ್ಕೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಎನರ್ಜಿ ಬರುತ್ತೆ. ಆ್ಯಂಡ್ ನಿಮ್ಮ ಸಪೋರ್ಟ್ ಇರಲೇಬೇಕು ಗೈಸ್. ಎಸ್ ಗೈಸ್, ನಿಮ್ ಸಪೋರ್ಟ್ ಬೇಕು. ಹೇಳು, ತಿರುಗಿಸಿ ಅಂದಲ್ಲ. ತಿರುಗಿಸಿ ಅಲ್ಲ, ನೀವು ಕ್ಯಾಮ್ರಾ ಹಿಂಗ್ ಇಟ್ಕೊಂಡಿದ್ರಲ್ಲ, ಒಂಚೂರು ಫೇಸ್ ಕಾಣಿಸ್ತಿರಲಿಲ್ಲ. ಫೈನಲಿ ಅನ್ಕೊಂಡಿರ್ಲಿಲ್ಲ, ಇನ್ವಿಟೇಷನ್ ಕಾರ್ಡ್ ವರ್ಗು ಬಂದ್ಬಿಡ್ತಲ್ಲ ಗುರು. ಎಲ್ಲ ಹತ್ರನೇ ಹೇಳ್ಕೊಂಡ್ ಬರ್ತಾ ಇದ್ವಿ ಗೈಸ್, ನಮ್ದು ಮದ್ವೆ 5 ವರ್ಷ, ಇನ್ನ ಲೇಟ್ ಅಂತ ಇಷ್ಟು ಬೇಗ ಮದ್ವೆ ಆಗ್ತಾ ಇದೀವಿ ನೋಡಿ. ಸೊ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಮ್ಮ ಮದುವೆ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಅಂದರೆ ಅದನ್ನು ಕಮೆಂಟ್ ಮೂಲಕ, ಮದುವೆ ಡೇಟ್ ಅನೌನ್ಸ್ಮೆಂಟ್ ಮಾಡಬೇಕು ಅಂದರೆ ಏನು ಕಮೆಂಟ್ ಹಾಕ್ಲಿ ಪಾಪ ಅವರು, ಡೇಟ್ ರಿವೀಲ್ ಅಂತ ಹಾಕಿ, ಇಲ್ಲಾಂದರೆ ಒಂದು ಹಾರ್ಟ್ ಇಮೇಜ್ ಆದರೂ ಹಾಕಿ, ನಿಮ್ಗೆ ಏನು ಅನ್ಸುತ್ತೆ ಅದು ಹಾಕ್ರಿ. ಸೊ ಈ ವ್ಲಾಗ್ನ ಸುರಭಿ ಅವ್ರು ಏನು ಮಾಡ್ತಾರೆ. ಸೊ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ಸ್ಟಾದಲ್ಲಿ ಕೂಡ ಸಪೋರ್ಟ್ ಮಾಡ್ದಂಗೆ ಯೂಟ್ಯೂಬಲ್ಲೂ ಮಾಡಿ. ಆ್ಯಂಡ್ ಇನ್ಸ್ಟಾದಲ್ಲಿ ಇನ್ನೂ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಯಾರು ಇನ್ನೂ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ನಮ್ಮ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ವೋ ಅವ್ರಿಗೆ ನನ್ನ ಬಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಪ್ಲಸ್ ಐಡಿಲೂ ಲೈಕ್ ಸ್ಕ್ರೀನ್ ಮೇಲೂ ನಮ್ಮ ಇನ್ಸ್ಟಾ ಪೇಜ್ ಫೋಟೋ ಹಾಕಿರ್ತೀನಿ. ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಬಾಯ್, ಟಾಟಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್. ಬಾಯ್.